ನಾನು ನಿಮ್ಮ ಮುಂದೆ ಹೀಗೆ ನಿಂತ್ಕೊಂಡ್ರೆ ನಿಮ್ಗೆ ಗೊತ್ತು ಕೃಷ್ಣ ಅಂತ, ಹೀಗೆ ಮಾಡಿ ಹೀಗೆ ತಿರುಗಿದ್ರೆ ರಾಧಾ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅವ್ರಿಗೇನೂ ಅರ್ಥವಾಗಲ್ಲ. ನನಗಿದೇನಿದು, ಮೈ ಪ್ರೋಗ್ರಾಮ್ ಇಟ್ಸ್ ನಾಟ್ ಕ್ಲಿಕ್ಕಿಂಗ್ ವಿತ್ ಮೈ ಆಡಿಯನ್ಸ್ ಅನ್ನೋದು ತುಂಬ ಬೇಜಾರಾಗಿತ್ತು. ಕಾಲಿನಲ್ಲಿ ಗೆಜ್ಜೆ ಕಟ್ಟಿದೆ, ಕುರ್ತಾ ಪೈಜಾಮ ಹಾಕ್ಕೊಂಡು ಇಡೀ ಕತೆ ಹೇಳಿದೆ. ದ ವೇ ಯುವರ್ ಹ್ಯಾಂಡ್ಸ್ ಮೂವ್ ಟು ಶೋ ವಾಟರ್, ದ ವೇ ಯು ಶೋ ವಿಮೆನ್, ದ ವೇ ಯು ಶೋ ಮೆನ್, with only a body language, you conveyed the entire story. I said, that is Indian classical dance. ಆಮೇಲೆ ಒಬ್ಬರು ವಯಸ್ಸಾದವರು ಲೇಡಿ ಸ್ವಲ್ಪ ಕೋಲಿಟ್ಕೊಂಡು ಬಂದು ಹತ್ರ, ಕಣ್ಣಲ್ಲಿ ನೀರು ತುಂಬಿತ್ತು. ಇಲ್ಲ, ತುಂಬ ಸಂತೋಷ ಆಗಿರ್ಬೇಕು ಇವರಿಗೆ ಅಂತ. ನಿಮ್ಮ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾನು ನೋಡಿದ್ದೀನಿ ನಾಗರಾಜ್ಜಿ. ಆ ಒಂದು ನೀವು ಹೇಳಿದಾಗೆ ನೀವು ಏನು ಅನುಭವಿಸ್ತೀರಾ, ಆ ಅಧ್ಯಾತ್ಮವನ್ನು, ಆ ಸಾತ್ವಿಕತೆಯನ್ನು ನೀವೇನು ಅನುಭವಿಸ್ತೀರೋ ಅದನ್ನು ನೀವು ಆಡಿಯನ್ಸ್ಗೆ ಕೊಡ್ತೀರಾ. ಹಾಗಾಗಿ ನಿಮ್ಮ ಆ ಒಂದು ಪರ್ಫಾರ್ಮೆನ್ಸಲ್ಲಿ ನಮಗೂ ಒಂದು ಕನೆಕ್ಷನ್ ಇರುತ್ತೆ. ಅದನ್ನು ಕುತ್ಕೊಂಡು ಡಾನ್ಸ್ ಅಂತ ನೋಡೋದಲ್ಲ, ಅದು ಇನ್ನೂ ಅಲ್ಲಿ ಒಂದು ಕನೆಕ್ಷನ್ ಇದೆ, ಸ್ಪಿರಿಚುಯಾಲಿಟಿ. ಹೌದು, ಇಲ್ಲಾಂದ್ರೆ ಯಾವ್ದಾದ್ರು ಸರ್ಕಸ್ ಶೋಗೆ ಹೋಗ್ಬೋದಲ್ಲ, ಅಲ್ಲೂ ಎಷ್ಟು ಅಲ್ಲಿಂದ ಇಲ್ಲಿ ತಿರುಗಿ ಮಾಡಿ ಎರಡು ಪ್ರಸಂಗ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಕ್ಯಾಲ್ಕಟ್ಟಾನಲ್ಲಿ ಒಂದು ಕನ್ನಡ ಸಂಘ, ಕ್ಯಾಲ್ಕಟ್ಟಲ್ಲಿ ನನ್ನ ಇನ್ವೈಟ್ ಮಾಡಿದ್ರು. ಏನೋ ಈ ಹುಡುಗ ಕನ್ನಡ ಸಾಹಿತ್ಯದಲ್ಲಿ ಕಥಕ್ ಮಾಡ್ತಾನೆ ಅಂತ ನನ್ನ ಕರೆಸ್ಕೊಂಡ್ರು. ಅಲ್ಲಿ ಒಬ್ರು ಕಥಕ್ಕಿನ ಗುರುಗಳನ್ನ ಚೀಫ್ ಗೆಸ್ಟ್ ಆಗಿ ಕರೆದ್ರು. ಅವರು ಬೆಂಗಾಲಿ ಲೇಡಿ, ಲೋಕಲ್. ಯಾರನ್ನಾರ ಕರಿಬೇಕಾದ್ರೆ ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ಇವ್ರಿಗೆ ಹೆಮ್ಮೆ. ಓ, ನಮ್ಮ ಕನ್ನಡಿಗ ಏನೆಲ್ಲ ಮಾಡ್ತಾ ಇದ್ದಾರೆ ನೋಡಿ, ಕಥಕ್ ನೀವು ಗುರುಗಳು ಬನ್ನಿ ನೋಡಿ ಅಂತ ಚೀಫ್ ಗೆಸ್ಟ್ ಅವರು. ಸರಿ, ನಾನು ಮಾಡ್ತಾ ಇದ್ದೀನಿ. ಆಮೇಲೆ ಆ ಗುರುಗಳಿಗೆ ಸ್ವಲ್ಪ ಅನೀಸಿನೆಸ್ಸು, ಸೀಟ್ನಲ್ಲಿ ಹಿಂಗೆ ಒದ್ದಾಡ್ತಿದ್ರು, ನೋಡ್ತಿದ್ರು. ಗೊತ್ತಾಯ್ತು ಆರ್ಗನೈಸರ್ಗೆ, ಪ್ರೆಸಿಡೆಂಟ್ ಆಫ್ ದಿ ಆರ್ಗನೈಸೇಷನ್ಗೆ, ಯಾಕೆ ಏನು ये क्या कर रहा है, ये कथक नहीं कर रहा है, ये क्या है, ये कथक थोड़ी है. Okay, what is कथक? आगे then unfortunately she said, कथन कहे सो कथक कहावे. अरे वही तो कर रहा है, भाषा अलग है बस, मगर वो भी कथा कह रहे हैं. ಆಗ ಇವ್ರಿಗೆ ಎಷ್ಟು ಬೇಜಾರಾಗೋಯ್ತು ಅಂದ್ರೆ ಆರ್ಗನೈಸರ್ಸ್ಗೆ, ಶಾಲ್ ಐ ಅರೇಂಜ್ ಫಾರ್ ಯುವರ್ ಕಾರ್ ಟು ಬಿ ಡ್ರಾಪ್ಡ್ ಆಫ್. ಇನ್ನೂ ಪ್ರೋಗ್ರಾಮೇ ಮುಗಿದಿಲ್ಲ, ಒಳ್ಳೆ ಕೆಲಸ, ಪ್ಯಾಕ್ ಆಫ್ ಮಾಡಿ ಕಳಿಸ್ಬಿಟ್ರು. ಒಳ್ಳೇದಾಯ್ತು ಅವ್ರಿಗೆ. ವಿ ಡೋಂಟ್ ವಾಂಟ್ ನೆಗೆಟಿವ್ ಪೀಪಲ್ ಹಿಯರ್ ಸಿಟಿಂಗ್ ಇನ್ ಮೈ ಇದು. ಒಳ್ಳೇದು ಮಾಡಿದ್ರು. ಅದು ಒಂದು. ಅದರಿಂದ ಕಥಕ್ ಅನ್ನೋದಕ್ಕೆ ಭಾಷೆಯ ಲಿಮಿಟೇಷನ್ಸ್ ಇಲ್ಲ, ಮತ್ತು ಸಬ್ಜೆಕ್ಟು ಲಿಮಿಟೇಷನ್ ಇಲ್ಲ. ನಿಜ. ಇನ್ನೊಂದು ನನ್ನ ಪರ್ಸ್ನಲ್ ಅನುಭವ, ಫಸ್ಟ್ ಟೈಮ್ ನಾನು ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದು ನಾರ್ವೆ. ಅಲ್ಲಿ ನಾನು ಆ್ಯಸ್ ಎನ್ ಆರ್ಟಿಸ್ಟ್ ಅಂತ ಹೋದೆ, ಅಲಾಂಗ್ ವಿತ್ ರೋಟ್ರಿ ಗ್ರೂಪ್ ಸ್ಟಡಿ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅನ್ನೋ ಪ್ರೋಗ್ರಾಮಲ್ಲಿ. ಸೊ ಆ್ಯಸ್ ಎ ಆರ್ಟಿಸ್ಟ್ ಅಂದ ತಕ್ಷಣ ಏನು ಅವ್ರಿಗೂ ಒಂದು ಇಂಟ್ರೆಸ್ಟ್ ಅಲ್ಲೇ, ಡಾನ್ಸ್ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ. ಫಸ್ಟ್ ಡೇ ಹೋದೆ, ನಾನು ಡ್ಯಾನ್ಸ್ ಮಾಡ್ತಿದ್ರೆ ನೀವು ಹೇಳಿದ್ರಲ್ಲ ಒಂದು ಸ್ಪಂದಿಸೋದು ಅಂತ, ಆಡಿಯನ್ಸಿಂದ ಏನು ಅನ್ನೋ, ಯಾಕಂದ್ರೆ ಅವ್ರಿಗೇನು ಗೊತ್ತಿಲ್ಲ. ಈಗ ನಾನು ನಿಮ್ಮ ಮುಂದೆ ಹೀಗೆ ನಿಂತ್ಕೊಂಡ್ರೆ ನಿಮ್ಗೆ ಗೊತ್ತು ಕೃಷ್ಣ ಅಂತ, ಹೀಗೆ ಮಾಡಿ ಹೀಗೆ ತಿರುಗಿದ್ರೆ ರಾಧಾ ಅಂತ ನಿಮ್ಗೆ ಅರ್ಥ ಆಗತ್ತೆ. ಅವ್ರಿಗೇನೂ ಅರ್ಥವಾಗಲ್ಲ. ನನಗಿದೇನಿದು, ಮೈ ಪ್ರೋಗ್ರಾಮ್ ಇಟ್ಸ್ ನಾಟ್ ಕ್ಲಿಕ್ಕಿಂಗ್ ವಿತ್ ಮೈ ಆಡಿಯನ್ಸ್ ಅನ್ನೋದು ತುಂಬ ಬೇಜಾರಾಗಿತ್ತು. ಆದರೆ ನೆಕ್ಸ್ಟ್ ಡೇ ನನ್ನ ಹೋಸ್ಟೆಸ್ ಏನು ಮಾಡಿದ್ರು, ಎಲ್ಲ ಸೈಟ್ ಸೀಯಿಂಗ್ ಅಂತ ಕರ್ಕೊಂಡು ಹೋದ್ರು. ಅಲ್ಲೊಂದು ಗ್ರಿಪ್ ಐಲ್ಯಾಂಡ್ ಅಂತಿದೆ. ಏನೋ ನಾರ್ವೆ ಇಸ್ ಎ ಕಂಟ್ರಿ ಆಫ್ ಫಿಯಾರ್ಡ್ಸ್ ಅಂತ, ಎಲ್ಲ ಮೌಂಟನ್ಸ್ ಸಮುದ್ರ ಎಲ್ಲ ಮಧ್ಯದಲ್ಲಿ ಇರುತ್ತಲ್ಲ. ಇಟ್ಸ್ ಅ ಬ್ಯೂಟಿಫುಲ್ ಕಂಟ್ರಿ, ಪೋಸ್ಟ್ ಕಾರ್ಡ್ ಇದ್ದಂಗೆ ಇರುತ್ತೆ ಆ ಕಂಟ್ರಿ. ಸೊ ಅಲ್ಲಿ ಒಂದು ಗ್ರಿಪ್ ಐಲ್ಯಾಂಡ್ ಅಂತ, ಅಲ್ಲಿ ಒಂದು ಮೇಲೆ ಚರ್ಚ್ ಇದೆ. ಆ ಚರ್ಚ್ನಲ್ಲಿ ಯಾರೂ ಹೋಗಲ್ಲ, ಯಾವಲ್ಲಾದ್ರೂ ಒಂದ್ಸಲ ಸರ್ವಿಸ್ ಆಗುತ್ತೆ, ಅಲ್ಲಿಗೆ ಹೋಗ್ತಾರೆ ಜನ. ಬಟ್ ಮುಂಚೆ ಆ ಮೌಂಟನ್ ಕೆಳಗಡೆ ಒಂದು ಫಿಶಿಂಗ್ ಕಮ್ಯುನಿಟಿ ಇತ್ತು ಅಂತ ಹೇಳಿ ಅದ್ರದ್ದು ಕತೆ ಹೇಳಿದ್ರು. ಅಲ್ಲಿ ಫಿಶಿಂಗ್ ಕಮ್ಯುನಿಟಿ ಇತ್ತು, ದೇ ವರ್ ಆಲ್ ಡ್ರಿಂಕಿಂಗ್ ಆ್ಯಂಡ್ ಎಂಜಾಯಿಂಗ್ ಲೈಫ್. ಅಲ್ಲಿ ಬರೋವಂಥ ಫಿಶ್ ಬೌಂಟಿ ಇದೆಲ್ಲ ಚೆನ್ನಾಗಿತ್ತು. ಅಲ್ಲಿ ಒಬ್ಬ ವಯಸ್ಸಾದವನು ಹೇಳ್ತಿದ್ದ, ನೋಡಿ ಇಷ್ಟೊಂದೆಲ್ಲ ಎಂಜಾಯ್ ಮಾಡಬೇಡಿ, ದೇರ್ ಇಸ್ ಎ ಡೇಂಜರ್, ಐ ಫೀಲ್ ದೇರ್ ಇಸ್ ಗೋಯಿಂಗ್ ಟು ಬಿ ಎ ಸ್ಟಾರ್ಮ್ ಕಮಿಂಗ್. ಬಂದಾಗ ನೀವು ಕೇರ್ಫುಲ್ ಆಗಿರ್ಬೇಕು, ಈ ಥರ ಎಲ್ಲ ಇಫ್ ಯು ಗೆಟ್ ಡ್ರಂಕ್ ಯು ವಿಲ್ ಲೂಸ್ ಅಂತ. ದೇ ಡಿಡ್ ನಾಟ್ ಕೇರ್ ವಾಟ್ ದಿಸ್ ಓಲ್ಡ್ ಮ್ಯಾನ್ ಅಂತ. ಅವಾಗ ಸ್ಟಾರ್ಮ್ ಆಯಿತು, ದ ಹೋಲ್ ವಿಲೇಜ್ ವಾಸ್ ಡಿಸ್ಟ್ರಾಯ್ಡ್. ಬಟ್ ದಿಸ್ ಓಲ್ಡ್ ಮ್ಯಾನ್ ಆ್ಯಂಡ್ ಹೂಎವರ್
ಅವನಿಗೆ ರೆಸ್ಪೆಕ್ಟ್ ಕೊಟ್ಟರು. ಅವರೆಲ್ಲನೂ ಮೌಂಟೇನ್ ಕ್ಲೈಮ್ ಮಾಡಿ ಆ ಚರ್ಚ್ ಒಳಗಡೆ ಇದ್ದರು. ಸೊ ಸ್ಟಾಮ್ ಎಲ್ಲ ಬಂದು ಮುಗಿದೋದ್ಮೇಲೆ ಆ ಚರ್ಚಿಂಗ್ ಓಪನ್ ಮಾಡ್ತಾರೆ. ಎಂಟೈರ್ ವಿಲೇಜ್ ಇಸ್ ಗಾನ್, ಬಾಡೀಸ್ ಫ್ಲೋಟಿಂಗ್ ಇನ್ ದ ಓಷನ್. ಹೀಗೆಲ್ಲ ಇತ್ತಲ್ಲ ಅಂಥೇಳಿ ನನಗೆ ಇಷ್ಟು ಈ ಕತೆ ಇದೆಯಲ್ಲ, ನೆಕ್ಸ್ಟ್ ಪ್ರೋಗ್ರಾಮ್ನಲ್ಲಿ ನಾ ಇದನ್ನೇ ಮಾಡ್ತೀನಿ ಅಂಥೇಳಿ ನೆಕ್ಸ್ಟ್ ಪ್ರೋಗ್ರಾಮ್ನಲ್ಲಿ ಮಾಡಿದೆ. ನಮ್ಮಲ್ಲಿ ಕಥಕ್ನಲ್ಲಿ ಗತ್ ಭಾವ್ ಅಂತ, ಗತ್ ಭಾವ್ನಲ್ಲಿ ಸಾಹಿತ್ಯ ಇಲ್ಲ, ಬರೀ ಒಂದು ಲೆಹರ ಅಂತ ಹೋಗ್ತಾ ಇರುತ್ತೆ. ಅದು ಒಂದು ಮೆಷಿನ್ ಇದೆ, ಆಟೋಮೆಟಿಕ್ ಮೆಷಿನ್ನು. ಲೆಹರ ಸೆಟ್ ಮಾಡಿದೆ, ಕಾಲಿನಲ್ಲಿ ಗೆಜ್ಜೆ ಕಟ್ಟಿದೆ, ಕುರ್ತಾ ಪೈಜಾಮ ಹಾಕ್ಕೊಂಡು ಇಡೀ ಕತೆ ಹೇಳಿದೆ. ಇದಾದ ಮೇಲೆ ಒಬ್ಬೊಬ್ಬರಾಗಿ ಆಡಿಯನ್ಸ್ ಬಂದು ತುಂಬ, there is no sets, there is no poetry, there is no special music, there is nothing, no lights, nothing, but still you unfolded the story, our own story to us. So beautiful. How did you do that? How can you do that? The way your hands move to show water, the way you show women, the way you show men, with only a body language, you conveyed the entire story. I said, that is Indian classical dance. ಆಮೇಲೆ ಒಬ್ಬರು ವಯಸ್ಸಾದವರು ಲೇಡಿ ಸ್ವಲ್ಪ ಕೋಲ್ ಇಟ್ಕೊಂಡು ಬಂದು ಹತ್ರ, ಕಣ್ಣಲ್ಲಿ ನೀರು ತುಂಬಿತ್ತು. ಎಲ್ಲ ತುಂಬ ಸಂತೋಷ ಆಗಿರ್ಬೇಕು ಇವರಿಗೆ ಅಂತ. ನಾನೇ ಸ್ಟೇಜಿಂದ ಕೆಳಗಡೆ ಇಳಿದೋಗಿ ಅವ್ರಿಗೆ ಐ ಹೋಪ್ ಯು ಎಂಜಾಯ್ಡ್ ದ ಪರ್ಫಾರ್ಮೆನ್ಸ್ ಅಂದೆ. ಐ ಆಮ್ ಸಾರಿ, I was one of the person in the church that day when this happened. Oh, Devre. The way you described, the way you enacted the ocean, waves, boats capsizing, people clinging onto the rock, women holding the babies and falling into the ocean and dying. ಇದೆಲ್ಲ ನಾವು ಅಲ್ಲಿ ನೋಡಲಿಲ್ಲ ಚರ್ಚ್ ಒಳಗಡೆಯಿಂದ. ಬಟ್ ಈಗ ನೀವು ತೋರಿಸಿದ್ಮೇಲೆ ಅಷ್ಟು ಭಯಂಕರವಾಗಿತ್ತು ಆವತ್ತೊಂದು ದಿನ. ನಾನು ಜೀಸಸ್ನ ನಂಬಿ ನಾನು ಇವತ್ತು ಬದುಕಿದ್ದೀನಿ. ಯು ಮೇಡ್ ಮಿ ಲೀವ್ ಥ್ರೂ ದ್ಯಾಟ್ ಅಗೇನ್. ಅಬ್ಬಾ, such a beautiful. I said, this is because of my Indian dance art. ನಿಜವಾಗ್ಲೂ ಅದು ಕಥೆನ ಹೇಳೋ ರೀತಿನಲ್ಲಿ, ಎಕ್ಸ್ಪ್ರೆಸ್ನ ನೀವು ಎಷ್ಟು ಚೆನ್ನಾಗಿ ಮಾಡಿದ್ದೀರಾ. ಇಟ್ ಹಸ್ ಟಚ್ ದೇರ್ ಹಾರ್ಟ್. ಆವಾಗಿಂದ ನೋಡಿ, ನಮಗೆ ಆಧ್ಯಾತ್ಮಿಕತೆ ಬೇಕು ಅಂತಲ್ಲ, ಇದ್ರೆ ತುಂಬ ಒಳ್ಳೆಯದು. ಬಟ್ ಏನೋ ಒಂದು ಮೆಸೇಜ್ ಕೊಡಬೇಕು ಆಡಿಯನ್ಸ್. ಸುಮ್ಮನೆ ಏನೋ ಒಂದು ಅಂಗಗಳನ್ನೆಲ್ಲ ಚೇಷ್ಟೆ ಮಾಡಿಕೊಂಡು ಮಾಡಿದ್ರೆ ಪ್ರಯೋಜನ ಇಲ್ಲ. ಇದು ಮಾಡಬೇಕು ಅಂತ ಹೇಳಿ ಅವಾಗಿಂದ ಪ್ರತಿಯೊಂದು ಊರಿಗೂ ನಿಮ್ಮಲ್ಲಿ ಏನಾದ್ರು ವಿಶೇಷವಾದ ಕತೆ ಇದೆಯಾ ಇದೆಲ್ಲ ಕೇಳಿಕೊಂಡು ಆ ಊರಿನಲ್ಲಿ ಅವರವರ ಕಥೆಯನ್ನು ಅವರವರಿಗೆ ನಾನು ಸಾದರಪಡಿಸ್ಕೊಳ್ಳೋಕೆ. ನಾಗರಾಜ್ಜಿ, ಇನ್ನೊಂದು ನಿಮ್ಮ ಜೀವನದಲ್ಲಿ ನಿಮ್ಮ ಗುರುಗಳಾಗಿ ನಿಮ್ಮನ್ನು ನಾವು ನೋಡಿದ ಹಾಗೆ, ನೀವು ಯಾವ ಒಂದು ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮದ ಹಿಂದೆ ಹೋದವರಲ್ಲ, ನಿಮ್ಮನ್ನು ಇವತ್ತಲ್ಲ ನಾವು ನೋಡ್ತಾ ಇರೋದು. ನಿಮಗಿದು ಗೊತ್ತಿಲ್ಲದೆ ಇರೋ ವಿಚಾರ, ನಾವೆಲ್ಲ ಕಥಕ್ ನಾಗರಾಜ್ ಅಂತ ಕರಿತಾ ಇದ್ವಿ. ನಾವು ಮೈಸೂರಿನಲ್ಲಿ ಭರತನಾಟ್ಯ ಕಲಿಬೇಕಾದ್ರೆ ನಮ್ಮ ಗುರುಗಳಾದಂಥ ಪದ್ಮಭೂಷಣ ವೆಂಕಟಲಕ್ಷ್ಮಮ್ಮ ಅವರೆಲ್ಲ ನಿಮ್ಮ ಬಗ್ಗೆ ತುಂಬ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಿ ನಮ್ಮನ್ನು ಹುರಿದುಂಬಿಸೋರು. ನೋಡಿ ಅಲ್ಲಿ ನಾಗರಾಜು ಇವಾಗ ಕಲಿಯೋಕೆ ಶುರು ಮಾಡಿ ಎಷ್ಟು ಮಟ್ಟಿಗೆ ಸಾಧನೆ ಮಾಡ್ತಾ ಇದ್ದಾನೆ ಅಂತ ನಿಮ್ಮ ಒಂದು ಉದಾಹರಣೆನ ನಮಗೆ ಕೊಟ್ಟು ಒಂದು ಉತ್ಸಾಹ ತುಂಬೋರು. ಅವಾಗಿಂದ ನಿಮ್ಮನ್ನು ನೋಡಿಕೊಂಡು ಬಂದಿದ್ದೀವಿ ನಾವು. ಒಂದು ಸ್ವಲ್ಪನೂ ನೀವು ಬದಲಾವಣೆ ಆಗೇ ಇಲ್ಲ. ಆವಾಗ ಹೇಗಿದ್ರು ಇವತ್ತಿಗೂ ಕೂಡ ಹಾಗೇ ಇದ್ದೀರಾ. ಯಾವತ್ತೊಂದು ಪ್ರಶಸ್ತಿಗಾಗಲಿ, ಪುರಸ್ಕಾರಕ್ಕಾಗಲಿ, ಕಾರ್ಯಕ್ರಮಕ್ಕಾಗಲಿ ಎಲ್ಲೂ ಎಂದೂ ಕೇಳ್ಕೊಂಡು ಹೋದವ್ರು ಅಲ್ವೇ ಅಲ್ಲ ನೀವು. ನಿಮ್ಮ ಶಿಷ್ಯಂದರು ಕೂಡ ಅದೇ ರೀತಿಯಲ್ಲಿ ತಯಾರಾಗಿದ್ದಾರೆ. ಹೌದು, ಅದೇ ರೀತಿನಲ್ಲಿ ಇದ್ದಾರೆ. ಯಾವುದೇ ಒಂದು ಆಸೆ ಆಮಿಷಗಳಿಗೆ ಒಳಗಾಗದ ಹಾಗೆ ಇದ್ದಾರೆ. ಅದು ತುಂಬ ಸಂತೋಷ ಆಗುತ್ತೆ. ಆದರೂ ಕೂಡ ಹಲವಾರು ಸಂಘ ಸಂಸ್ಥೆಗಳು ನಿಮ್ಮ ಕಲೆಯನ್ನು, ನಿಮ್ಮ ಕಲಾ ಸೇವೆಯನ್ನು ಗುರುತಿಸಿ ನಿಮಗೆ ಸಾಕಷ್ಟು ಪುರಸ್ಕಾರಗಳನ್ನು ನೀಡಿದ್ದಾರೆ. ಆದರೂ ನಮ್ಮಂಥವ್ರು ಆಶಿಸೋದು ನಿಮಗೆ ಇನ್ನೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ದೊಡ್ಡ ದೊಡ್ಡ ಪುರಸ್ಕಾರಗಳಿಗೆ ನೀವು ಭಾಜನರಾಗಿದ್ದೀರಿ ಅಂತ ಎಲ್ರಿಗೂ ಗೊತ್ತು. ಅದಾದಷ್ಟು ಬೇಗ ಸಿಗಲಿ ಖಂಡಿತವಾಗಿ. ಮತ್ತೊಂದು ನನ್ನ ಮನಸ್ಸಿಗೆ ನಿಜವಾಗ್ಲೂ ಮುಟ್ಟಿದಂಥ ವಿಚಾರ, ನನ್ನ ಪ್ರಕಾರ ನಿಮಗೆ ದೊರೆತಂಥ ದೊಡ್ಡ ಪುರಸ್ಕಾರ
ನೀವು ನಿಸ್ವಾರ್ಥದಿಂದ ಯಾವ ರೀತಿಯಾಗಿ ನಿಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಸರ್ವಸ್ವವನ್ನು ಧಾರೆ ಎರೆದು ಕಲಿತೀನಿ ಅಂತ ಬಂದವ್ರಿಗೆ ಯಾವ ರೀತಿಯಾಗಿ ನೀವು ಧಾರೆ ಎರೆದಿದ್ದೀರೋ, ಅವರು ನಿಮ್ಮ ಹೆಸರನ್ನು ಈ ಕಲಾ ಪ್ರಪಂಚದಲ್ಲಿ ಅಷ್ಟೇ ಅಲ್ಲದೆ ಇವನ್ನ ಹೊರಗಿನ ಪ್ರಪಂಚದಲ್ಲೂ ಕೂಡ ನಿಮ್ಮ ಹೆಸರನ್ನು ಬಹಳ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿದ್ದಾರೆ. ಇವಾಗ ನಿಮ್ಮ ಶಿಷ್ಯರಲ್ಲಿ ಒಬ್ಬರಾದಂತಹ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಜಿನಾ ಅವರು ಇರಬಹುದು, ಇನ್ನು ಸಾಕಷ್ಟು ನಿಮ್ಮ ವಿದ್ಯಾರ್ಥಿನಿಯರು ಅವರ ಮೂಲಕ ಇವರು ನಾಗರಾಜ್ ಅವರ ಶಿಷ್ಯಂದಿರ ಅನ್ನೋ ಮಟ್ಟಿಗೆ ಅವರು ಬೆಳೀತಾ ಇದ್ದಾರೆ. ಅದನ್ನು ನೋಡಿದಾಗ ನಮಗನ್ಸೋದು ನಾಗರಾಜಿ ಅಂತಹ ಗುರುಗಳು ನಿಜವಾಗ್ಲೂ ಜನ್ಮ ಸಾರ್ಥಕ ಅಂತ. ಇದು ನಿಮಗೆ ಗುರುವಾಗಿ ಯಾವ ರೀತಿಯಾದಂಥ ಆತ್ಮತೃಪ್ತಿಯನ್ನು ಕೊಟ್ಟಿದೆ? ತೃಪ್ತಿ, ಸಂತೃಪ್ತಿ, ಅದಕ್ಕಿಂತ ಉತ್ತಮವಾದ ಪದಗಳಿದ್ರೆ ನನಗೆ ಹೇಳಿ, ಅದನ್ನು ಉಪಯೋಗಿಸ್ತೀನಿ. ಓ ಮೈ ಗಾಡ್, ನಿಮ್ಮ ಶಿಷ್ಯಂದರು ಈ ಮಾತನ್ನು ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಜನ್ಮ ಸಾರ್ಥಕ ಆಯಿತು ಅಂತ ಅವ್ರು ಅಂದ್ಕೊಳ್ತಾರೆ. ನೋಡಿ, ನಮಗೆ ಹೇಳ್ತಾರಲ್ಲ, ಒಂದು ತಂದೆ ತನ್ನ ಮಗ ತನಗಿಂತ ಉತ್ತಮವಾಗಿ ಬೆಳೆದು ಇದಾದರೆ ಎಷ್ಟು ಸಂತೋಷ ಪಡ್ತಾರೆ. ಸೊ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನಮ್ಮ ಮಕ್ಕಳಿದ್ದಾಗ ಅಲ್ವ, ಸೊ ಅವರಿಗೆ ಈ ಒಂದು ರೆಕಗ್ನೈಸೇಷನ್ ಇದೆ ಅಂದಾಗ ನಮಗೂ ತುಂಬ ಆನಂದ ಆಗುತ್ತೆ. ಅಂತ ಒಂದು ರೀತಿಯಲ್ಲಿ ಜನ್ಮ ಸಾರ್ಥಕ ಅನಿಸುತ್ತೆ. ಮತ್ತು ನಮ್ಮ ದೃಷ್ಟಿಕೋನನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಇನ್ನೊಂದು ಜನರೇಷನ್ ಇದೆ ಅಂತ ಒಂದು ತೃಪ್ತಿ ಇರುತ್ತೆ. ಆದರೂ ಕೂಡ ನೋಡಿ, ಕೆಲವರು ಶಿಷ್ಯಂದಿರದಲ್ಲೂ ಎಷ್ಟೋ ಲೆವೆಲ್ಸ್ ಇರ್ತಾರೆ. ಅವರೆಲ್ಲರೂ ನನಗೆ ಇದೇ ಥರ ರೆಸ್ಪಾಂಡ್ ಮಾಡಬೇಕು, ಗ್ರೇಟ್ಫುಲ್ ಆಗಿರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋಲ್ಲ. ಬಿಕಾಸ್ ನಾನು ಅವ್ರಿಗೆ ಹೇಳಿಕೊಟ್ಟು ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರೋದು ಕಲೆನಲ್ಲಿ ಸಿಗುವಂಥ ನನಗೆ ಸಂತೃಪ್ತಿಯಿಂದ. ಅದರಿಂದ ನನಗೆ ಮರ್ಯಾದೆ ಬೇಕು, ನನಗೆ ರೆಕಗ್ನೇಷನ್ ಇರಬೇಕು, ಅವ್ರು ನಾನು ನೋಡ್ಕೋಬೇಕು, ಅದಲ್ಲ. ಒಂದೊಂದ್ಸಲ ಅನಿಸುತ್ತೆ, ಯಾರಾದರೂ ನಮ್ಮ ಶಿಷ್ಯರು ಪರ್ಫಾರ್ಮೆನ್ಸ್ ಮಾಡಿ ತುಂಬ ಫೇಮಸ್ ಆಗಿ ಅವರೆಲ್ಲರೂ ನೋಡಿ, ಲಕ್ಷ್ಮೀನಾರಾಯಣ್ ಜೈನ ಸಂಗೀತ ನಾಟಕ ಅಕಾಡೆಮಿ ಅವರಿಂದ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪ್ರಶಸ್ತಿ ಅವನು ಗಳಿಸ್ದ. ನಾನು ಆಡಿಯನ್ಸ್ನಲ್ಲಿ ಕೂತ್ಕೊಂಡಿದ್ದೆ. ಅವನು ಸ್ಟೇಜ್ ಹತ್ಬಿಟ್ಟು ಆ ಪುರಸ್ಕಾರ ತಗೊಂಡಾಗ ನಮಗಿಲ್ಲಿ ಆನಂದ ಆಗೋದು ಒಂದು, ಆದರೆ ಅವನ ಕಣ್ಣುಗಳು ಹೀಗೆಲ್ಲ ತಿರುಗಿಬಿಟ್ಟು ನನ್ನ ಹುಡುಕ್ತಿತ್ತಲ್ಲ, ಅದಕ್ಕಿಂತ ಬೇಕಾ? ದೂರದಿಂದ ನನ್ನ ಹೆಸರು ಹೇಳಿ ನನಗೆ ಬಂದು ಆ ಪ್ರಶಸ್ತಿ ಕೊಡೋದೇನು ಬೇಕಿಲ್ಲ. ಅವ್ರು ಪಟ್ಟಂಥ ಕಷ್ಟಕ್ಕೆ ಅವ್ರು ಬಂದಿರೋದು. ಆದರೆ ದೂರದಿಂದನೇ ಒಂದು ಸಲಾಮ್ ಮಾಡ್ದಂಗಾಯ್ತು. ಅದಕ್ಕಿಂತ ಬೇಕಾ? ಏನು ಬೇಡ. ಹೌದು, ಅದಕ್ಕೆ ಸಮಾನವಾದಂಥ ಇನ್ನೊಂದು ಪುರಸ್ಕಾರ ಇನ್ಯಾವುದೂ ಇಲ್ಲ. ಆ ಹುಡುಕಾಟ ಇದೆಯಲ್ಲ, ಆ ಕ್ಷಣಗಳು ಅಷ್ಟೇ ಸಾಕು. ಅಬ್ಬಾ, ಎಂಥ ಮಾತು ಹೇಳಿದ್ರಿ. ಇದರಲ್ಲಿ ಆ ಗುರು ಶಿಷ್ಯರ ಬಾಂಧವ್ಯ, ಗುರು ಶಿಷ್ಯರ ಒಂದು ಪರಂಪರೆ ನಾವು ಅದನ್ನು ಎಷ್ಟೋ ಶತಮಾನಗಳ ಹಿಂದೆ ಕೇಳಿದಂಥ ಮಾತು ಅಂತ ಅನಿಸುತ್ತೆ. ಅದನ್ನು ಇವಾಗ ನಾವು ನಿಮ್ಮ ಒಂದು ಈ ಟೀಚಿಂಗ್ ಪ್ರೊಫೆಷನಲ್ಲಿ ಇವಾಗ ನೋಡ್ತಾ ಇದ್ದೀವಿ ನಾವು ನಿಜವಾಗ್ಲೂ. ಆಮೇಲೆ ನಾಗರಾಜಿ, ಇದು ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಈಗ ಒಂದು 10 ವರ್ಷದ ಹಿಂದೆ ನಾನೊಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ. ನೀವೆಷ್ಟು ಭಾವುಕರಾಗಿದ್ದೀರಾ ಅಂದರೆ, ಅಲ್ಲ ಏನು ಹೇಳ್ತಿರೋ ಅಂತ ಇಲ್ಲ, ನಿಮ್ಮ ಭಾವುಕತೆ ಕಾಣಿಸ್ತಾ ಇದೆ ಆ ಒಂದು ಕಾರ್ಯಕ್ರಮದ್ದು. ನೀವು ಈಗ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಜಿನಾ ಅವರು ಪುರಸ್ಕಾರ ತಗೊಂಡಾಗ ನೀವಲ್ಲಿ ಕೂತಿದ್ರಿ, ಈ ಒಂದು ಸನ್ನಿವೇಶನ ವಿವರಿಸಿದ್ರಿ. ನೀವು ಗುರುಗಳಾಗಿ ಎಲ್ಲ ನಿಮ್ಮ ಅಷ್ಟೋ ಶಿಷ್ಯಂದಿರನ್ನು ನಿಮ್ಮ ಸ್ವಂತ ಮಕ್ಕಳಾಗೆ ನೀವು ಟ್ರೀಟ್ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ ಉದಾಹರಣೆ ಹೇಳ್ತೀನಿ. ಆ ಕಾರ್ಯಕ್ರಮದಲ್ಲಿ ಸೇವಾ ಸದನದಲ್ಲಿ ನಡೆದಿತ್ತು. ನೀವು ಎಲ್ಲೋ ಒಂದು ಜಾಗದಲ್ಲಿ ಕೂತಿದ್ರಿ. ನೀವು ಅವತ್ತು ಬಂದಿದ್ದು ನಿಮ್ಮ 2 ಶಿಷ್ಯಂದರು ಕಥಕ್ ಪ್ರದರ್ಶನವನ್ನು ನೀಡಿದರು. ಅದನ್ನು ನೋಡೋದಕ್ಕೆ ಬಂದು ಅದನ್ನು ಮುಗಿಸ್ಕೊಂಡು ಹೊರಡೋ ಸಿದ್ಧತೆಯಲ್ಲಿದ್ರಿ. ಆ ಕಾರ್ಯಕ್ರಮದಲ್ಲಿ ನಿಮ್ಮ ಅಮೆರಿಕಾದ ನಂತರ 2000 ಇಸ್ವಿ ನಂತರ ಆಲ್ಮೋಸ್ಟ್ ಒಂದು 20 ವರ್ಷ ಆದಮೇಲೆ, 15 ವರ್ಷ ಆದಮೇಲೆ ಮೊದಲನೇ ಬಾರಿಗೆ ನಾನು ನಿಮ್ಮನ್ನು ನೋಡಿದ್ದು ಆ ಕಾರ್ಯಕ್ರಮದಲ್ಲಿ. ಅಲ್ಲಿ ನಿಮ್ಮನ್ನು ನಾನು ವೇದಿಕೆ ಮೇಲಿಂದನೇ ನಿಮ್ಮ ಬಗ್ಗೆ ಮಾತಾಡಿದೆ.
ಈ ಈ ಉದಾಹರಣೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರಾಷ್ಟ್ರೀಯ ಪ್ರಶಸ್ತಿ ತಗೊಂಡಾಗ ನೀವು ಯಾವ ಖುಷಿಯಲ್ಲಿ ಲಕ್ಷ್ಮೀನಾರಾಯಣ ಅವ್ರನ್ನ ನೋಡೋದಕ್ಕೆ ಅಲ್ಲಿ ಕೂತಿದ್ರು, ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ಒಂದು ಉತ್ಸಾಹದಲ್ಲಿ ಈ ನಿಮ್ಮ ಇಬ್ಬರು ಪುಟ್ಟ ಮಕ್ಕಳು ಕಥಕ್ ಮಾಡೋದಕ್ಕೆ ಬಂದಿದ್ದನ್ನು ನೋಡೋದಕ್ಕೆ ಕೂತಿದ್ರಿ. ನಿಮಗೆ ಯಾವುದೇ ತಾರತಮ್ಯ ಇಲ್ಲ. ಇದು ಒಂದು ಚಿಕ್ಕ ಕಾರ್ಯಕ್ರಮ ಇರ್ಬೋದು, ಅದು ರಾಷ್ಟ್ರೀಯ ಮಟ್ಟದ ಒಂದು ಪುರಸ್ಕಾರದ ಕಾರ್ಯಕ್ರಮ, ಆ ರೀತಿ ನಿಮಗೆ ವ್ಯತ್ಯಾಸ ಇಲ್ಲ. ನನ್ನ ಮಗು ಪ್ರದರ್ಶನ ಮಾಡ್ತಾ ಇದೆ, ನನ್ನ ಮಗು ಇವತ್ತು ಪರ್ಫಾರ್ಮ್ ಮಾಡ್ತಾ ಇದೆ, ಈ ರೀತಿಯಾದಂಥದ್ದು ನಾನು ಅದನ್ನು ನೋಡಿಬಿಟ್ಟಿದ್ದೀನಿ. ಇವೆಲ್ಲ ಯಾಕೆ ನಾವು ಮರೆಯಲ್ಲ ಅಂತಂದರೆ, ಇದು ತುಂಬ ವಿರಳ ನಾಗರಾಜಿ. ಇದೆಲ್ಲ ನೋಡೋದಕ್ಕೆ ಸಿಗೋ ಅಂಥ ಕಾಲ ಅಲ್ಲ ಇದು. ಸಾಕಷ್ಟು ನೋಡಿದ್ದೀವಿ ನಾವು. ಇನ್ನು ಕೆಲವು ಮಾತ್ರ ನಮ್ಮ ಗಮನದಲ್ಲಿ, ನಮ್ಮ ಜ್ಞಾಪಕದಲ್ಲಿ ಯಾಕೆ ಇರುತ್ತೆ ಅಂತ ಅಂದರೆ, ಇದು ಸಿಗಲ್ಲ ಇದೆಲ್ಲ ಅಂತ. ನಿಮ್ಮ ಒಂದು ನಿಸ್ವಾರ್ಥ ಸೇವೆ ನೀವು ಏನು ಮಾಡ್ಕೊಂಡು ಬಂದಿದ್ದೀರಾ, ನಿಮ್ಮ ಅಷ್ಟೂ ಶಿಷ್ಯಂದಿರನ್ನ ನಿಮ್ಮ ಮಕ್ಕಳಾಗೆ ಸ್ವೀಕರಿಸಿದ್ದೀರಾ. ಪುಣ್ಯವಂತರು ನಿಮ್ಮ ಶಿಷ್ಯಂದರು ನಿಜವಾಗ್ಲೂ. ನಾವು ಪುಣ್ಯ ಪಡೆದಿದ್ವಿ ಬಿಡಿ, ಅಂಥ ಸ್ಟೂಡೆಂಟ್ಸು ನಮ್ಮ ಹತ್ರ, ನಮ್ಮ ಪರಿಸರದಲ್ಲಿರೋದು ನಮ್ಮದು ಪುಣ್ಯ. ನೋಡಿ, ಈ ಸಂದರ್ಶನದ ಮೊದಲಿಂದ ನೀವು ಎಷ್ಟು ಒಂದು ಉತ್ಸಾಹದಿಂದ, ಖುಷಿಯಿಂದ ಎಲ್ಲ ಮಾತಾಡ್ಕೊಂಡು ಬಂದವರು, ಶಿಷ್ಯಂದಿರ ವಿಚಾರ ಬಂದ ತಕ್ಷಣ ಭಾವುಕರಾಗ್ಬಿಟ್ರಿ. ನಾನೇ ಭಾವುಕರಾಗ್ತಾ ಇದ್ದೀನಿ ನಿಮ್ಮನ್ನು ನೋಡಿ. ನಿಜವಾಗ್ಲೂ ಈ ಸಂಬಂಧ ನಮಗೆ ನೋಡೋಕ್ಕೆ ಸಿಗಲ್ಲ. ಸೊ ತಂದೆ ತಾಯಿ ಮಕ್ಕಳನ್ನಲ್ಲೂ ಈ ಒಂದು ಅನುಭವ ಇರಲ್ಲ. ನಿಜ. ನೀವು ಗುರು ಮತ್ತು ಶಿಷ್ಯದಲ್ಲಿರೋ ಆ ಅನುಬಂಧ, ಬಾಂಧವ್ಯ ಎಷ್ಟೋ ಸಲ ತಂದೆ ತಾಯಿಗೂ ಮಕ್ಕಳಿಗೂ ಇರೋದಿಲ್ಲ. ಖಂಡಿತ ಇಲ್ಲ, ಖಂಡಿತ ಇಲ್ಲ. ಸೊ ನೃತ್ಯದ ಮೂಲಕ ನೋಡಿ, ಯಾವ್ಯಾವ ಅನುಭವಗಳು, ಯಾವ್ಯಾವ ಋಣಾನುಬಂಧಗಳು ಎಲ್ಲವುದು ಸಿಗುತ್ತೆ ಅನ್ನೋದಕ್ಕೆ ನೀವೇ ಮಾದರಿ ನಾಗರಾಜಿ. ತುಂಬ ತುಂಬ ಸಂತೋಷ ಆಗುತ್ತೆ ನಿಜವಾಗ್ಲೂ. ತುಂಬ ಖುಷಿ ಆಯಿತು ನಾಗರಾಜ್. ಆರ್ಟಿಸ್ಟ್ ಅಂದಮೇಲೆ ಯು ಹ್ಯಾವ್ ಟು ಯೂಸ್ ಯುವರ್ ಎಮೋಷನ್. ನಿಜ. ಎಮೋಷನ್ ಇಲ್ದೋದ್ರೆ ಅದು ಆರ್ಟೇ ಅಲ್ಲ. ನೋಡಿ, ಎಷ್ಟರ ಮಟ್ಟಿಗೆ ಅಂದರೆ, ನಾನು ಕೆಲವು ಕೊರಿಯೋಗ್ರಫಿಕ್ ವರ್ಕ್ಸ್ ಮಾಡಿದ್ದೀನಿ, ಪ್ರೊಡಕ್ಷನ್ಸು ಎಲ್ಲ, ಮೋಸ್ಟ್ ಆಫ್ ದ ಪ್ರೊಡಕ್ಷನ್ ಎಕ್ಸೆಪ್ಟ್ ಈಗ ಲೇಟೆಸ್ಟ್ ಅದನ್ನು ಒಂದು ಒಳ್ಳೆ ಮೆಸೇಜ್ ಇರುವಂಥ ಪ್ರೊಡಕ್ಷನ್ನೇ. ನಿಮ್ಮ ಹೆಸರಲ್ಲೇ ಯಮುನಾ ಕಾಳಿಂದಿ ಆಜ್ ಕಿ ಕಥಾ ಅಂದ್ಬಿಟ್ಟು ಈಗ ಭೋಪಾಲ್ನಲ್ಲಿ ಮಾಡ್ಕೊಂಡು ಬಂದ್ವಿ. ಅದರಲ್ಲೂ ಒಂದು ಸಂದೇಶ ಇದೆ. ಆದರೂ ಕೂಡ ನಾನು ಎಷ್ಟೋ ಪ್ರೊಡಕ್ಷನ್ನಲ್ಲೆಲ್ಲನೂ ಸ್ವಲ್ಪ ಆಧ್ಯಾತ್ಮಿಕ ಮತ್ತು ಸ್ಪಿರಿಚುವಲ್ ಇದನ್ನೇ ಜಾಸ್ತಿ, ದೈವಿಕ ಆಧ್ಯಾತ್ಮಿಕ ಮೇಲೆ ಇರುತ್ತೆ. ನನ್ನ ಉದ್ದೇಶ ಏನು ಅಂದರೆ, ಒಂದು ಉದಾಹರಣೆ ಹೇಳ್ತೀನಿ ನಾನು. ನನ್ನ ಉದ್ದೇಶ ಹೇಳೋ ಬದಲು ಪ್ರೇಕ್ಷಕರ ಮೇಲೆ ಯಾವ ಥರ ಪರಿಣಾಮ ಬೀಳುತ್ತೆ ನನ್ನ ಒಂದು ವರ್ಕ್ನಲ್ಲಿ ಅಂತ. ಒಂದು ಮಹಾಶಕ್ತಿ ಅಂತ ಒಂದು ಸಬ್ಜೆಕ್ಟ್ ತಗೊಂಡು, ಆ ಮಹಾಶಕ್ತಿ ಹೇಗೆ ನಾವು ದೈವಿಕವಾಗಿ ನೋಡಿದಾಗ ಮಹಾಸರಸ್ವತಿ, ಮಹಾಲಕ್ಷ್ಮಿ, ಮಹಾಕಾಳಿ ಅಂತ ಆ ಶಾಕ್ತ ಸಂಪ್ರದಾಯದ ಮೂಲಕ ನಾವೆಲ್ಲ ನೋಡ್ಬೋದು. ಆದರೆ ಅವಳೇನೆ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಅದು ಪ್ರತಿಯೊಬ್ಬರಲ್ಲೂ. ಈಗ ನೀವು ನನ್ನ ಇಂಟರ್ವ್ಯೂ ಮಾಡಬೇಕು ಅಂತ ಬಂದಿದ್ದು ಮೊದಲು ಹೆಂಗೆ ಒಂದು ಜ್ಞಾನ ಹೊಳಿತು, ಆಮೇಲೆ ಒಂದು ಇಚ್ಛೆ ಇತ್ತು ಮಾಡಬೇಕು ಅಂತ, ಈಗ ಕ್ರಿಯಾಶೀಲವಾಗಿ ಮಾಡ್ತಾ ಇದ್ದೀರ. ಅದರಿಂದ ಈ 3 ಹಂತ ಇದೆ. ಇದನ್ನು ನಾನು ಜನಗಳಿಗೆ ತೋರಿಸ್ಬೇಕು. ಈ ಶಕ್ತಿನೇ ಪ್ರತಿಯೊಬ್ಬರನ್ನಲ್ಲೂ ಇರೋದು. ಅದನ್ನೇ ದೈವಿಕವಾಗಿ ನಾವು ನೋಡಿದಾಗ ಅದರಲ್ಲಿ ಅದರ್ಸ್ ಅನದರ್ ಎಕ್ಸ್ಪೀರಿಯನ್ಸ್ ಅಂತ. ಸೊ ಇದು ಮಾಡುವಾಗ ನಾನು ಇದೆಲ್ಲ ಆಯಿತು. ಶೋ ಮುಗಿದ ಮೇಲೆ ಯಾರೋ ತುಂಬ ವಯಸ್ಸಾದವರು ಹತ್ತಿರ ಬಂದು ನಂತರ, ನೋಡಿ ನೀವು ತುಂಬ ಅದ್ಭುತವಾಗಿತ್ತು, ನಮ್ಮನ್ನ ಯಾವುದೋ ಒಂದು ಇಹಲೋಕದಿಂದ ಇನ್ನೊಂದು ದೈವಿಕ ಲೋಕಕ್ಕೆ ಕರ್ಕೊಂಡು ಹೊಟ್ಟೋದ್ರಿ. ಆದರೆ ಒಂದೇ ಒಂದು ನೀವು ತಪ್ಪು ತಿಳ್ಕೊಳ್ದ್ರೆ ಒಂದು ಹೇಳಬೇಕು. ಇಲ್ಲ ಹೇಳಿ, ಪರವಾಗಿಲ್ಲ, ನಾವು ಕಲಿಯೋದು ಬೇಕಾದಷ್ಟಿರುತ್ತೆ. ನೋಡಿ, ಆ ಪಾತ್ರಗಳೆಲ್ಲ ಇದರಲ್ಲ, ದೇವಿ ಪಾತ್ರಗಳು, ಅವರ ಆಹಾರ್ಯ, ಅವರ ನೃತ್ಯ, ಅಲ್ಲಿ ಅವರು ಮಾಡಿದಂಥ ತೇಜಸ್ಸೆಲ್ಲ ನೋಡಿಬಿಟ್ಟು ಕೊನೆಯಲ್ಲಿ ಬಂದು ಎಲ್ಲರೂ ನಮಗೆ ಪ್ರೇಕ್ಷಕರಿಗೆ ನಮಸ್ಕಾರ ಮಾಡಿದ್ರಲ್ಲ, ನೀವು ಅದನ್ನು ಮಾಡಿಸ್ಬಾರ್ದಾಗಿತ್ತು. ನಿಮಗೆ ಕಲಾವಿದರು ಅಂತ ನೀವು ಅಂದ್ಕೊಂಡಿದ್ದೀರಾ, ಆದರೆ ನಾವು ನೋಡುವಾಗ
ನೀವೆಷ್ಟ್ರ ಮಟ್ಟಿಗೆ ಮಾಡಿದ್ರಂದ್ರೆ ನಮಗೆ ಆ ಅಬ್ಬಾ. ದೇವರೇ ಬಂದಂಗಿತ್ತು. ಅವ್ರು ನಮಗೆ ನಮಸ್ಕಾರ ಮಾಡ್ಬೇಕಾದ್ರೆ ನಾವೀಗ ಮಾಡೋಣ ಅನ್ನಿಸ್ತಾ ಇತ್ತು. ದಯವಿಟ್ಟು ಆ ಪಾತ್ರಗಳ ಕೈಲಿ ನಮಸ್ಕಾರ ಮಾಡಿಸ್ಬೇಡಿ ನಮಗೆ ಅಂದರೆ ಅಲ್ಲಿಗೆ ರೈಟ್ ಫ್ರಮ್ ದ ಕಾನ್ಸೆಪ್ಟ್ ಆಫ್ ಎ ಪ್ರೊಡಕ್ಷನ್, ಎಕ್ಸಿಕ್ಯೂಷನ್, ಇಫ್ ದಟ್ ಈಸ್ ದ ಫೀಲಿಂಗ್ ಯು ಅವೇಕನ್. ಇನ್ನೊಂದು ಕೊನೆಯದು ಒಂದು ಉದಾಹರಣೆ ಹೇಳ್ತೀನಿ. ಐ ಆಮ್ ಇಂಟ್ರೆಸ್ಟೆಡ್. ಇದು ಬ್ರಿಡ್ಜ್ ವಾಟರ್ಸ್, ನ್ಯೂಯಾರ್ಕ್, ಯಾವುದೋ ಟೆಂಪಲ್ ಆಡಿಟೋರಿಯಂನಲ್ಲಿ ನಾನು ಪರ್ಫಾರ್ಮ್ ಮಾಡ್ತಿದ್ದೆ. ಸಿಂಪಲ್ ತುಳಸಿದಾಸ್ ಅವರ ಶ್ರೀರಾಮಚಂದ್ರ ಕೃಪಾಲ ಭಜಮಾನ ಮಾಡ್ತಾ ಇದ್ದೀನಿ. ಎಲ್ಲ ಆ ಪ್ರೋಗ್ರಾಮ್ ಆದಮೇಲೆ ವಯಸ್ಸಾದ ಒಬ್ಬರು ಕಪಲ್ ಬಂದರು, ಕೋಲ್ ಹಿಡ್ಕೊಂಡು. ಆತ ಕೋಲು, ಹೆಂಡತಿ ಶಿ ವಾಸ್ ಓಕೆ, ಸ್ಲೈಟ್ಲಿ ಯಂಗ. ಆಮೇಲೆ ಅವ್ನು ಹೇಳೋನು ನೋಡಿದ್ರೆ ಗುಜರಾತಿ ಮಾತಾಡ್ತಾ ಇದ್ರು. ಅದಕ್ಕೆ ಹೆಂಡ್ತಿಗೆ ಹೇಳೋರು, ಒಂದು ಏನಾದರೂ ಕೊಡಬೇಕು ಆರ್ಟಿಸ್ಟ್ಗೆ, ಇವರಿಗೆ ನಾಗರಾಜ್ಗೆ ಅಂತ ಏನೋ ಮಾತಾಡಿದ್ರು. ಅವರು ಚೆಕ್ ಬರೆದು ಕೊಟ್ಟರು. ನನಗೇನು $5, $10, ಅಟ್ ಬೆಸ್ಟ್ $20 ನೋಟ್ಸ್ ನೋಡಿರೋದು ಬುಟ್ಟಿನಲ್ಲಿ ಪಾಸ್ ಆನ್ ಮಾಡಿದಾಗ ನೋಡಿದೆ. ಇಲ್ಲಿ ಚೆಕ್ ಬರೀತಾ ಇದ್ದಾರೆ ಅಲ್ಲಿ. ಆಮೇಲೆ ಚೆಕ್, ನಾವು ಇದೊಂದು ಸಣ್ಣ ಕಾರಣಕ್ಕೆ ಪ್ಲೀಸ್ ಅಕ್ಸೆಪ್ಟ್ ದಿಸ್ ಇನ್ ಅಪ್ರಿಸಿಯೇಷನ್ ವಾಟ್ ವಿ ಎಕ್ಸ್ಪೀರಿಯನ್ಸ್ಡ್ ಟುಡೇ ಅಂತ. ಓ ಥ್ಯಾಂಕ್ ಯು ವೆರಿ ಮಚ್ ಅಂತ ಅಂದ್ಬಿಟ್ಟು ನಾನು ಕಾಲು ನಮಸ್ಕಾರ ಮಾಡೋದು ನಮಸ್ಕಾರ ನೋ ಡೋಂಟ್ ನಮಸ್ಕಾರ ಮಾಡಬೇಡಿ ಇಬ್ರು. ಶ್ರೀರಾಮನ ಪಾತ್ರ. ಆಮೇಲೆ ಚೆಕ್ನ ಕೊಟ್ಟರು, ನೋಡಿದ್ರೆ $1,500. ಅದು ನಿಮಗೆ ಗೊತ್ತಿರೋ ಹಾಗೆ ಟೆಂಪಲ್ನಲ್ಲಿ ನಾವು ಸ್ಟೇಜ್ ಕೊಡ್ತೀವಿ, 4 ಲೈಟ್ ಕೊಡ್ತೀವಿ, ನೀವೇನು ಬೇಕಾದ್ರೂ ಮಾಡ್ಕೊಂಡು ಹೋಗಿ ಅಂತ ಹೇಳಬೇಕಾದ್ರೆ ನಮಗೆ ದುಡ್ಡಿನ ಏನೂ ಬರೋದಿಲ್ಲ. ನಿಜ. $1,500 ಒಂದು ಚೆಕ್ ಬರೀತೀನಿ ಅಂತಂದ್ರೆ ನನ್ನಂತೆ ಏನಾದ್ರು ಮಿಸ್ಟೇಕ್ ಆಗಿರಬೇಕು, ಮೇ ಬಿ $50ಗೆ ಏನಾದ್ರು ಮಿಸ್ಟೇಕ್ ಮಾಡಿದ್ದೀರಾ? ನೋ, ಐ ವಾಂಟ್ ಟು ಗಿವ್ ಮೋರ್ ಬಟ್ ಐ ಕ್ಯಾನ್ ಅಫೋರ್ಡ್ ಓನ್ಲಿ ದಿಸ್ ಮಚ್. No, you should not give. You should not give me that much. I am not giving you this money. I am giving this an offering for the Sri Rama I saw in you. ಆವಾಗ ಬಾಯಿ ಮುಚ್ಕೊಂಡು ಇದು ರಾಮನಿಗೆ ಅರ್ಪಿತವಾಗಿರಲಿ ಅಂದ್ಬಿಟ್ಟು ನಾನು ಚೆಕ್ ಒಪ್ಕೊಂಡೆ. ಅಂದರೆ ದಿ ಪರ್ಪಸ್ ಆಫ್ ಡಾನ್ಸ್ ಇಸ್ ಟು ಟ್ರಾನ್ಸೆಂಡ್ ಎ ಪ್ರೇಕ್ಷಕ ಟು ಹೈಯರ್ ರೆಲ್ಮ್ ಆಫ್ ಸ್ಪಿರಿಚುವಲ್ ಬ್ಲಿಸ್. ನಿಜ. ಇಫ್ ಯು ಹ್ಯಾವ್ ಅಚೀವ್ಡ್ ದ್ಯಾಟ್, ಹೌದು, ಯು ಹ್ಯಾವ್ ಅಚೀವ್ಡ್ ಎ ಲಾಟ್. ಅವತ್ತು ಆದಂಥ ಅನುಭವ, ಆ ವಯಸ್ಸಾದವರು ನನಗೆ ನಮಸ್ಕಾರ ಮಾಡಿಸ್ಬೇಡಿ ನಮಗೆಲ್ಲಾನು ಅಂತ ಹೇಳಿದ ಅನುಭವ. ಇನ್ನೊಂದು ಕಡೆ ಕತ್ನಲ್ಲಿದ್ದಿದ್ದು ಬೆಳ್ಳಿ ರುದ್ರಾಕ್ಷಿ ಮಾಲೆ ತೆಗೆದು ನಿಮಗೆ ಶಿವನಿಗೆ ನಾನು ಕೊಡ್ತಾ ಇದ್ದೀನಿ, ಯಾಕಂದರೆ ಅವಾಗ ಶಿವಂದು ರೋಲ್ ಮಾಡಿದ್ದೆ ಅಂತ ಕೊಡಬೇಕಾದ್ರೆ ಇದೀಗ ಪರ್ಪಸ್ ಆಫ್ ಡಾನ್ಸ್. ಖಂಡಿತ. ನೋಡಿ, ಈ ಎಲ್ಲ ಪುರಸ್ಕಾರಗಳ ಮುಂದೆ ಇನ್ನು ಯಾವುದು ದೊಡ್ಡದಲ್ಲ, ಯಾವುದೂ ದೊಡ್ಡದಲ್ಲ. ನಾನು ಹೋದ ಮೇಲೆ ಇದೆಲ್ಲ ಇಲ್ಲೇ ಇರುತ್ತೆ, ನಮ್ಮ ಶಿಷ್ಯ ವೃಂದರು ನೋಡ್ಬೋದು ನಮ್ಮ ಗುರುಗಳು ಅಂತ. ನಾ ತೊಗೊಂಡು ಹೋಗೋದೇನು ನನ್ನ ಕಾನ್ಷಿಯಸ್ನಲ್ಲಿ ಈ ಅನುಭವಗಳನ್ನ. ಆಗ ನಾನು ಇನ್ನೊಂದು ಜನ್ಮ ಎತ್ತಿ ಬಂದಾಗ ಇದರದ್ದು ವಿಲ್ ಬಿ ದ ಬೇಸಿಸ್ ಫಾರ್ ಮೈ ನೆಕ್ಸ್ಟ್ ಲೈಫ್. ಖಂಡಿತ. ದಟ್ಸ್ ಇಟ್. ಒಂದು ಜ್ಞಾನೋದಯ ಆದ ರೀತಿ ಆಗುತ್ತೆ ನಿಮ್ಮ ಜೊತೆ ನಿಮ್ಮ ಮಾತನ್ನ ಕೇಳ್ತಾ ಇದ್ದರೆ. ನಾಗರಾಜ್ಜಿ, ಅಮೇಝಿಂಗ್, ನಿಜವಾಗ್ಲೂ ಎಂಥ ಒಂದು ಅನುಭವ ಇವತ್ತು ನಿಮ್ಮ ಸ್ಟುಡಿಯೋದಲ್ಲಿ. ನಾನೊಬ್ಬ ನೃತ್ಯ ಕಲಾವಿದೆ ಆದರೂ ಸಹ ನಿಮ್ಮಿಂದ ಇವತ್ತು ಸಾಕಷ್ಟು ತಿಳ್ಕೊಂಡೆ ನಾನು. ಎಸ್ಪೆಷಲಿ ನೀವು ಹೇಳಿದ್ರಲ್ಲ, ನೃತ್ಯವನ್ನು ಕಲಿಸ್ಬೇಕಾದ್ರೂ ಅಥವಾ ನಾವು ಪ್ರದರ್ಶನ ಕೊಡಬೇಕಾದ್ರೂ ನಾವೇ ಕಲಿಬೇಕಾದ್ರೂ ಆ ಉದ್ದೇಶ ಬಹಳ ಮುಖ್ಯ ಆಗುತ್ತೆ. ಅದೇ ನಿಮ್ಮ ಸಂಪೂರ್ಣ ಜರ್ನಿನ ನಿರ್ಧಾರ ಮಾಡೋದೇ ಅದು. ಅದನ್ನು ಭಾಳ ಸೊಗಸಾಗಿ ವಿವರಿಸಿದ್ರಿ ನೀವು, ಭಾಳ ಸೊಗಸಾಗಿ ವಿವರಿಸಿದ್ರಿ. ನಿಮ್ಮ ಫೌಂಡೇಶನ್ನು, ಆಮೇಲೆ ನಿಜವಾಗ್ಲೂ ನಿಮಗೆ ನೃತ್ಯ ಕಲೆ ಜೊತೆಗೆ ನಿಮಗಿರೋ ಒಂದು ಆ ಸಾತ್ವಿಕ ಸಂಬಂಧ ಏನಿದೆ, ಥ್ರೂಟ್ ನಿಮ್ಮ ಜರ್ನಿಯಲ್ಲಿ ಎಲ್ಲೂ ಅದು ಒಂದು ಕಿಂಚಿತ್ತು ಎಳ್ಳಷ್ಟು ವಿಚಲಿತವಾಗದೆ ಅದೇ ರೀತಿಯಾಗಿ ಇಲ್ಲಿವರೆಗೂ ಬಂದಿದೆ. ನಿಮ್ಮ ಶಿಷ್ಯಂದ್ರ ಮೂಲಕ ಅದು ಹಾಗೇ ಬೆಳ್ಕೊಂಡು ಕೂಡ ಹೋಗ್ತಾ ಇದೆ. ಇಷ್ಟೆಲ್ಲ ಸಮಯ ಕೊಟ್ಟು ನಮ್ಮ
ಇನ್ನು ಕರ್ನಾಟಕದಲ್ಲಿರುವಂಥ ಎಷ್ಟೋ ವಿದ್ಯಾರ್ಥಿನಿಯರಿಗೆ, ಕಲಾವಿದರಿಗೆ ಜ್ಞಾನೋದಯವನ್ನು ನೀಡಿದ್ದೀರಾ ಅಂತಲೇ ಹೇಳಬೇಕು ನಾನು. ಇದು ನಿಮ್ಮ ಅನುಭವನ ಹಂಚ್ಕೊಳ್ಳೋದ್ಕಿಂತ ಹೆಚ್ಚಾಗಿ ಒಂದು ಜ್ಞಾನೋದಯವನ್ನು ನೀಡಿದ್ದೀರಾ ನಾಗರಾಜ್. ನಿಮ್ಮ ಈ ಸಮಯಕ್ಕೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಥ್ಯಾಂಕ್ ಯು ವೆರಿ ಮಚ್. ತುಂಬ ಸಂತೋಷ ಆಯಿತು ನನಗೆ, ತುಂಬ ಸಂತೋಷ ಆಯಿತು. ಇಂಥ ದೊಡ್ಡ ನೃತ್ಯ ಗುರುಗಳ ಮುಂದೆ ಇವತ್ತು ನಾನು ಸಂದರ್ಶನ ಮಾಡಬೇಕು ಅಂದರೆ, ನಾನು ರೆಗ್ಯುಲರಾಗಿ ಸಂದರ್ಶನ ಮಾಡಲ್ಲ, ನನಗೆ ಸ್ವಲ್ಪ ಟೆನ್ಷನ್ ಇತ್ತು. ಅದನ್ನು ನಮ್ಮ ವಿಶ್ವವಾಣಿ ಸಿಬ್ಬಂದಿಯವರು ಕೂಡ ಬಂದ ತಕ್ಷಣ ಕಂಡಿಡಿದ್ರು, ನೀವು ಇವತ್ತು ಯಾಕೋ ಸ್ವಲ್ಪ ಟೆನ್ಷನಲ್ಲಿದ್ದೀರಾ ಅಂತ. ನಾನು ಹೇಳ್ದೆ, ಇಲ್ಲ, ಇವತ್ತು ಭೇಟಿ ಮಾಡ್ತಾ ಇರೋ ಗುರುಗಳು ಸಾಕಷ್ಟು ಸಾಧನೆ ಮಾಡಿರೋರು, ಆಮೇಲೆ ಆಧ್ಯಾತ್ಮಿಕವಾಗಿ ತುಂಬಾ ಅನುಭವ ಉಳ್ಳವರು, ಹಾಗಾಗಿ ನನಗೂ ಆ ಒಂದು ಟೆನ್ಷನ್ ಇದೆ ಅಂತ ನಾನು ಹೇಳಿದೆ. ತುಂಬ ಕಲ್ತ್ಕೊಂಡೆ ಇವತ್ತು ನಾಗರಾಜ್ ನಿಮ್ಮಿಂದ, ಭಾಳ ಸಂತೋಷ ಆಯಿತು. ನಮ್ಮ ಕರ್ನಾಟಕಕ್ಕೆ, ನಮ್ಮ ಕಲಾ ಪ್ರಪಂಚಕ್ಕೆ ನಿಮ್ಮಿಂದ ಇನ್ನೂ ಆಗಬೇಕಾದಂಥ ಕೆಲಸ ತುಂಬ ಇದೆ. ಏನಾಗುತ್ತೆ ಅದು ಮಾಡೋಣ. ಮಾಡ್ತಾ ಇದ್ದೀರಾ, ನೀವು ಮಾಡ್ತಾ ಇದ್ದೀರಾ. ಈಗ ನಮ್ಮ ಶಿಷ್ಯಂದ್ರದಲ್ಲೂ ಈ ಒಂದು ಇದೆ, ಆ ಎನರ್ಜಿ ಆ್ಯಂಡ್ ಪವರ್ ಇದೆ. ಉದಾಹರಣೆಗೆ ಲಕ್ಷ್ಮೀನಾರಾಯಣನು ಒಂದು ಜಯದೇವದ ಒಂದು ಅಷ್ಟಪದಿ, ಅದರಲ್ಲಿ ಕಾಂಪೋಸಿಷನ್ನಲ್ಲಿ ಕೃಷ್ಣನ ಫೀಲಿಂಗ್ ತೋರಿಸೋವಂಥ ಆ ಕಾಂಪೋಸಿಷನ್ ಭಾಳ ಕಡಿಮೆ. ರಾಧೆ, ಅವಳ ಸಹಚರಿ, ಸಖಿ ಇವ್ರುಗಳ್ದೇ ಜಾಸ್ತಿ, ಆದರೆ ಕೃಷ್ಣನ ಭಾವ ಭಾಳ ಒಂದೋ ಎರಡೋ ಇರೋದು. ಅದನ್ನು ನಾನು ಕೊರಿಯೋಗ್ರಫಿ ಮಾಡಿ ಲಕ್ಷ್ಮೀನಾರಾಯಣ್ ಮಾಡಿಸ್ದೆ. ಅವನು ಮೊದಲೇ ಅವನ ಸಂಸ್ಕೃತ ಪಂಡಿತ, ಹೌದು, ನಾನಾದರೂ ರೆಫರ್ ಮಾಡಬೇಕು, ಅವನಿಗೆ ಅದು ಕೇಳ್ತಾ ಇದ್ದಾಗಲೇ ಬರುತ್ತೆ. ಆದರೂ ನೋಡಿ, ಅದನ್ನು ಅನುಭವಿಸಿ ನಾವು ನಿರ್ದೇಶನ ಮಾಡಿರಬಹುದು, ಆದರೆ ಅದನ್ನು ಅನುಭವ ಮಾಡಿ ಅದನ್ನು ಮುಂದೆ ತೋರಿಸ್ಬೇಕಾದ್ರೆ ಅವನು ಎಷ್ಟು ಎಫೆಕ್ಟಿವ್ ಆಗಿ ಮಾಡಿದ್ದ ಅಂದರೆ, ಏನಿಲ್ಲ, ತಾನು ಮಾಡಿದ್ದು ತಪ್ಪು, ಅದು ರಾಧೆಗೆ ತಿಳಿದಿರೋದ್ರಿಂದ ಅವಳು ಮುನಿಸ್ಕೊಂಡು ಹೊರಟೋದ್ಲು, ನನ್ನಿಂದ ದೂರ. ನಾನು ತಪ್ಪು ಮಾಡಿದೆ ಅಂತ ಒಂದು ರಿಗ್ರೆಟ್ಫುಲ್ ಕೃಷ್ಣ ಸಿಚುಯೇಷನ್ ಇದೆಯಲ್ಲ, ಅದನ್ನು ಅದೊಂದು ಮಾಮಿಯಂ ಚಲಿತ ಅಂತ ಒಂದು ಪದ್ಯ ಅವ್ನು ಮಾಡ್ತಾ ಇದ್ದ. ನಾನು ಪುನಃ ಆಡಿಯನ್ಸ್ ಅವ್ರ ಜೊತೆ ಕೂತ್ಕೊಂಡಿದ್ದೆ. ನನ್ನ ಮುಂದೆ ಒಂದಷ್ಟು ಜನ ಹೆಣ್ಮಕ್ಳೆಲ್ಲ ಇದ್ದರು. ನನಗಿಷ್ಟೇ ಶಬ್ದ ಕೇಳ್ತಾ ಇತ್ತು. ಅವನಲ್ಲಿ ಮಾಡ್ತಾ ಇದ್ದಾನೆ, ಇದೇ ಥರ, ಇದೇನಿದು ಈ ಥರ ಅಂದರೆ. ಆಮೇಲೆ ಅದಾದ ತಕ್ಷಣ ನೋಡೋಕ್ಕಾಗಲ್ಲ ರೀ, ಆದರೆ ರಾಧೆ ಎಲ್ಲಿದ್ರು ಎಳ್ಕೊಂಬಂದು ಅವ್ನ ಮುಂದೆ ನಿಲ್ಲಿಸ್ಬೇಕು, ಅವನ ಸಂಕಟ ನೋಡೋಕ್ಕಾಗಲ್ಲ ಅನ್ನೋ ಫೀಲಿಂಗು ಪ್ರೇಕ್ಷಕರದಲ್ಲಿ ಬರಬೇಕಾದ್ರೆ, ಇದು I expect my students, if they want to continue my legacy, these are the things which people should see in them. ಅವಾಗ ನಮಗೆ ಸಾರ್ಥಕ ಅನ್ಸುತ್ತೆ. ನನಗಿಂತ ಕಲೆಗೆ ಸಾರ್ಥಕ. ಹೌದು, ಅದು ನೀವು ಈಗಾಗಲೇ ಅಚೀವ್ ಮಾಡಿದ್ದೀರಾ ನಾಗರಾಜ್. ಯಾಕಂದ್ರೆ ಇದ್ದಾರೆ ನಮ್ಮ ಸ್ಟೂಡೆಂಟ್ಸ್, ಪೂಜಾಶ್ರೀ ಇದ್ದಾರೆ, ವೈದೇಹಿ ಇದ್ದಾರೆ, ಇವರೆಲ್ಲರನ್ನು ತುಂಬ ನೋಡಿ. ಇವರು ಪೂಜಾಶ್ರೀ ಸ್ಟೂಡೆಂಟು, ಯಾವುದು ಮಂಚ, ರಂಗಮಂಚ, ಶಿ ಡಸಂಟ್ ಕೇರ್. ನನ್ನ ನೃತ್ಯ ಮಾಡೋಕ್ಕೆ ಕರೆದ್ರ, ವೇರ್ ಎವರ್ ಐ ಗೋ, ವೆನ್ ಐ ಸೇ ಮೈ ಪ್ರೇಯರ್ಸ್, ಐ ಆಮ್ ಸ್ಯಾಂಕ್ಟಿಫೈಯಿಂಗ್ ಮೈ ಗ್ರೌಂಡ್ ಆ್ಯಂಡ್ ಮೇಕ್ ದಟ್ ಆಸ್ ಎ ಟೆಂಪಲ್, ಆ್ಯಂಡ್ ಐ ಆಮ್ ಡಾನ್ಸಿಂಗ್ ಇನ್ ಎ ಟೆಂಪಲ್ ಆಸ್ ಅನ್ ಆಫರಿಂಗ್ ಟು ದ ಗಾಡ್. ಅಬ್ಬಾ. After I finish my dancing, I pack up, I demolish the temple and I walk out. ಅಂದರೆ ಕಲಾವಿದರು ಎಲ್ಲೇ ಹೋಗಲಿ, ಅಲ್ಲಿ ಅವರು ನಿಂತಲ್ಲೇ ಆ ಪರಿಸರನೇ ಒಂದು ದೇವರ ಆಸ್ಥಾನ ಆಗಿರಬೇಕು. ಅದು ಬರಬೇಕಾದ್ರೆ ಆ ಇನ್ನರ್ ಎನರ್ಜಿ ಅಲ್ಲಿದ್ರೇ ಅದು ಆಗೋದು. ಸತ್ಯ. ಇಲ್ಲ ಅಂದರೆ ದಿಖಾವ. ಹೌದು ಹೌದು. ಲುಕ್ ಎಟ್ ಮೀ ಅನ್ನೋ ಆ ಸ್ವಾಭಿಮಾನ, ಆರೋಗ್ಯನ್ಸ್ ಎದ್ದು ತೋರಿಸುತ್ತೆ. ಅಂಥ ಸಭಾಂಗಣ ಬರ ಹೌದು ಇಹಲೋಕ. ನಿಜ, ಇದು ಹೌದು ದೈವಿಕ ಲೋಕ. ನಿಮ್ಮ ಪ್ರತಿಯೊಬ್ಬ ಶಿಷ್ಯಂದಿರಲ್ಲೂ ನಾವಿದನ್ನು ಕಾಣ್ತೀವಿ. ಪ್ರತಿಯೊಬ್ಬರು
ನಿಮ್ಮಿಂದ ತರಬೇತಿಗೊಂಡು ಯಾರ್ಯಾರು ವೇದಿಕೆ ಮೇಲೆ ಬಂದಿದ್ದಾರೋ ಪ್ರತಿಯೊಬ್ಬರು ಶಿಷ್ಯಂದಿರಲ್ಲೂ ನಾವು ಈ ಸ್ವಭಾವವನ್ನು, ಈ ಒಂದು ಪಾಸಿಟಿವ್ ನೀವು ಏನು ಹೇಳಿದ್ರಿ ಇದನ್ನು ನಾವು ನೋಡ್ತೀವಿ. ಪ್ರತಿಯೊಬ್ಬರಲ್ಲೂ ಗೊತ್ತಾಗೋಗುತ್ತೆ ನಾಗರಾಜ್ ಅವ್ರ ಶಿಷ್ಯಂದರು ಅಂತ. ಸೊ ಐ ವಿಲ್ ಟೆಲ್ ಯು, ನಾವೆಲ್ಲ ಸಪೋರ್ಟ್, ಪ್ರೇಕ್ಷಕರೆಲ್ಲರೂ ಸಪೋರ್ಟ್ ಮಾಡಿದ್ರೆ ಯುವ ಜನನ ಸರಿಯಾದ ದಾರಿಯಲ್ಲಿ ಈ ನಮ್ಮ ಸಂಸ್ಕೃತಿ, ನಮ್ಮ ಕಲೆ ಇದು ಖಂಡಿತ ಶಾಶ್ವತವಾಗಿ ಉಳಿಯುತ್ತೆ. ಸತ್ಯವಾದ ಮಾತು, ಬಹಳ ಮುಖ್ಯವಾದ ಮಾತು. ಈಗಿನ ಯುವ ಪೀಳಿಗೆಗಂತೂ ಬೇಕಾಗಿರುವಂತಹ ಮಾತುಗಳಿದು. ನಿಮ್ಮ ಆಶೀರ್ವಾದ ಎಲ್ಲ ಯುವ ಪೀಳಿಗೆ ಮೇಲೆ ಇರಲಿ, ಇದು ಹೀಗೆ ಮುಂದುವರಿಲಿ. ಇದು ತುಂಬ ಜನರಿಗೆ ಉದಾಹರಣೆ ಆಗಿದೆ ನಾಗರಾಜ್ಜಿ. ನೀವು ನಿಮ್ಮ ಶಿಷ್ಯಂದಿರನ್ನು ತರಬೇತಿ ಮಾಡ್ತಾ ಇರೋ ರೀತಿ ಆಗಬಹುದು, ನೀವು ವೇದಿಕೆ ಮೇಲೆ ನಿಮ್ಮ ನೃತ್ಯ ಎಷ್ಟು ನಿರ್ಮಾಣಗಳನ್ನು ನೀವು ಕೊಟ್ಟಿದ್ದೀರಿ, ಅದನ್ನೆಲ್ಲ ನೋಡುವಾಗ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಭಾರತೀಯ ನೃತ್ಯ ವಿಧಾನಗಳು ಇದೆಲ್ಲ ಒಂಥರ ಸೇಫ್ ಆಗಿದೆ ಅನ್ನೋ ಭಾವನೆ ನಮಗೆ ಬರುತ್ತೆ. ಇಷ್ಟೊಂದು ಸಮಯ ನಮಗೆ ಕೊಟ್ಟಿದ್ದೀರಾ ನೀವು. ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ನಾಗರಾಜ್ಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಥಕ್ ಗುರುಗಳಾದಂಥ ಮೈಸೂರು ಬಿ ನಾಗರಾಜ್ ಅವರ ಒಂದು ನೃತ್ಯ ಪ್ರಯಾಣವನ್ನು, ಅವರ ಜೀವನದ ಒಂದು ಪ್ರಯಾಣವನ್ನು, ಅವರ ಅನುಭವಗಳನ್ನು ಇಷ್ಟೊತ್ತು ನೀವೆಲ್ಲರೂ ಕೇಳಿದ್ರಿ, ನೋಡಿದ್ರಿ ವೀಕ್ಷಕರೇ. ನಾನಂತೂ ಭಾವುಕಳಾಗ್ಬಿಟ್ಟೆ. ನಾಗರಾಜ್ಜಿಯವ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ರು ಕೂಡ ಇವತ್ತು ಅವ್ರ ಜೊತೆ ಒಂದು ಸಂವಾದವನ್ನು ನಡೆಸಿ, ಅವ್ರ ಜೊತೆ ಮಾತನಾಡಿ ಜೀವನದಲ್ಲಿ ಸಾಕಷ್ಟು ಕಲಿತೆ ಅನ್ನೋ ಭಾವನೆ ನನಗೆ ಮೂಡಿ ಬಂದಿದೆ. ಅವರ ಶಿಷ್ಯಂದರ ಮೇಲೆ ಇಟ್ಟಿರುವಂತಹ ಒಂದು ಪ್ರೀತಿ ವಿಶ್ವಾಸವನ್ನು ನೀವು ನೋಡಿದ್ರಿ. ಈ ಸಂಚಿಕೆಗಳನ್ನು ನೀವು ನೋಡಿ ಬೆಂಬಲಿಸಿ ಅಂತ ಕೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ವಿಶ್ವವಾಣಿ ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.